ಇನ್ನು ವಾರಣಾಸಿಯ ಜ್ಞಾನವಾಪಿ ಮಸೀದಿಯಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಅಂತ ಅಂದ್ರೆ ಎಎಸ್ಐ ನಡೆಸಿದಂತ ಸರ್ವೆಯಲ್ಲಿ ಸಿಕ್ಕಂತ ಪ್ರಾಚೀನ ಶಾಸನಗಳಲ್ಲಿ ದೇವನಾಗರ ಹಾಗೆ ತೆಲುಗು ಲಿಪಿ ಜೊತೆಗೆ ಕನ್ನಡದ ಶಾಸನಗಳು ಕೂಡ ಪತ್ತೆಯಾಗಿದೆ. ಎಎಸ್ಐ ಕನ್ನಡ ಬರಹವಿರುವಂತ ಈ ಚಿತ್ರವನ್ನ ಬಿಡುಗಡೆ ಮಾಡಿದೆ ಕೂಡ. ಬನ್ನಿ ನೋಡ್ಕೊಂಬೋಣ. ವಾರಣಾಸಿ ಜ್ಞಾನವಾಪಿ ಮಸೀದಿಯಲ್ಲಿ ಕನ್ನಡದ ಶಾಸನ ಪತ್ತೆ. ಇದು ಕನ್ನಡದ ಕೀರ್ತಿ, ಇದು ಕನ್ನಡದ ವ್ಯಾಪ್ತಿ, ಇದು ಕನ್ನಡದ ಹೆಮ್ಮೆ. ಹೀಗೆ ಕನ್ನಡಿಗರು ಹೆಮ್ಮೆ ಪಡೋದಕ್ಕೆ ಕಾರಣ ವಾರಣಾಸಿಯಲ್ಲಿ ಜ್ಞಾನವಾಪಿ ಮಸೀದಿ ಜಾಗದಲ್ಲಿ ಸಿಕ್ಕ ಪ್ರಾಚೀನ ಕಾಲದ ಕನ್ನಡ ಶಾಸನಗಳು. ಮಸೀದಿ ಇರುವ ಜಾಗದಲ್ಲಿ ಸಿಕ್ಕ ಪ್ರಾಚೀನ ಶಾಸನದಲ್ಲಿ ದೊಡ್ಡ ರಸಯ್ಯನ ನರಸಂಹನ ಭಿನ್ನಃ ಅಂದ್ರೆ ದೊಡ್ಡ ರಸಯ್ಯನ ನರಸಿಂಹನ ಭಿನ್ನಃ ಎಂದು ಕನ್ನಡದಲ್ಲಿ ಬರಹವಿದೆ. ಇದು ಸುಮಾರು 16ನೇ ಶತಮಾನದಲ್ಲಿನ ವಿಜಯನಗರದ ಪಾಳೆಗಾರರ ಕಾಲದ ಸೇವಾರ್ಥ ಇರಬಹುದು ಎನ್ನಲಾಗ್ತಿದೆ. ದೇವರಿಗೆ ಸೇವಾರ್ಥ ನೀಡುವಾಗ ಈ ರೀತಿ ಕಲ್ಲಿನಲ್ಲಿ ಸೇವಾರ್ಥಿ ಹೆಸರನ್ನ ಹಾಕಲಾಗುತ್ತಿತ್ತಂತೆ. ಕಾಶಿ ಶ್ರೀ ವಿಶ್ವನಾಥನಿಗೆ ಪ್ರತಿ ವರ್ಷವೂ ದತ್ತಿ ನೀಡೋದು ಸಂಪ್ರದಾಯ. ದತ್ತಿ ಅಂದ್ರೆ ಒಂದೆರಡು ಹಳ್ಳಿ ಅಥವಾ ಗ್ರಾಮವನ್ನ ಸಂಪೂರ್ಣವಾಗಿ ದೇವರಿಗಾಗಿಯೇ ಮೀಸಲಿಟ್ಟು ಅಲ್ಲಿ ಬೆಳೆದು ಬರುವ ದುಡ್ಡನ್ನ ವಾರ್ಷಿಕವಾಗಿ ಗ್ರಾಮದ ಆಯಾ ಪಾಳೆಗಾರರು ಅಧಿಕಾರಿಗಳ ಹೆಸರಿನಲ್ಲಿ ಕಾಶಿ ವಿಶ್ವನಾಥನ ಸನ್ನಿಧಾನದಲ್ಲಿ ಪೂಜೆ ಮಾಡಿಸಲಾಗ್ತಿತ್ತಂತೆ. ಇದು 16ನೇ ಶತಮಾನದ ಶಾಸನ. ಈ ಹಿಂದೆ ಕನ್ನಡದ ರಾಜರು ಉತ್ತರದ ಪ್ರಸಿದ್ಧ ದೇವಾಲಯಗಳಿಗೆ ದತ್ತಿ ಕೊಡುತ್ತಿದ್ರು. ಈ ರೀತಿ ದತ್ತಿ ಕೊಟ್ಟಿರುವವರೇ ದೊಡ್ಡ ರಸಯ್ಯ ಮತ್ತು ನರಸಿಂಹ. ಇವರು ಕರ್ನಾಟಕದ ಯಾವುದಾದರೂ ಜಿಲ್ಲೆಯ ಪ್ರಸಿದ್ಧ ವ್ಯಕ್ತಿಗಳೇ ಆಗಿರ್ತಾರೆ ಅನ್ನೋದು ಇತಿಹಾಸಕಾರರ ಅಂಬೋಣ. ಎಎಸ್ಐ ಸಮೀಕ್ಷೆ ವೇಳೆ 32 ಸ್ಥಳಗಳಲ್ಲಿ ಪುರಾವೆಗಳು ಸಿಕ್ಕಿವೆ ಅಂತ 839 ಪುಟಗಳ ವರದಿಯಲ್ಲಿ ತಿಳಿಸಲಾಗಿದೆ. 17ನೇ ಶತಮಾನ ಅಂದ್ರೆ 1692 ಸೆಪ್ಟೆಂಬರ್ 2ರಂದು ದೇವಾಲಯವನ್ನ ಕೆಡವಲಾಗಿದೆ ಎಂದು ವರದಿಯಲ್ಲಿದೆ. ಸರ್ವೆ ವೇಳೆ ಜನಾರ್ದನ, ರುದ್ರ ಮತ್ತು ವಿಶ್ವೇಶ್ವರನ ಬಗ್ಗೆ ಶಾಸನಗಳು ಕಂಡುಬಂದಿವೆ. ದೇಗುಲವನ್ನ ಕೆಡವಿದ ನಂತರ ಕಂಬಗಳನ್ನ ಮಸೀದಿ ನಿರ್ಮಿಸಲು ಬಳಕೆ ಮಾಡಲಾಗಿದೆ. ಇದರಲ್ಲಿ ಹಿಂದೂ ದೇವಾನುದೇವತೆಗಳ ಪ್ರತಿಮೆಗಳಿವೆ. ಮಸೀದಿಯ ಪಶ್ಚಿಮ ಗೋಡೆಯು ಹಿಂದೂ ದೇವಾಲಯದ ಭಾಗವಾಗಿದ್ದನ್ನ ಸುಲಭವಾಗಿ ಗುರುತಿಸಬಹುದು ಅಂತಿದೆ ಈ ಸರ್ವೆ. ಮಸೀದಿಗೂ ಮುನ್ನವೇ ದೊಡ್ಡ ದೇಗುಲ ಇತ್ತೆಂದು ಈ ವರದಿಯಲ್ಲಿದೆ. ಇದು ಎಎಸ್ಐನ ನಿರ್ಣಾಯಕ ಸಂಶೋಧನೆ ಅಂತ ಹಿಂದೂ ಕಕ್ಷಿದಾರರ ಪರ ವಕೀಲ ವಿಷ್ಣು ಶಂಕರ್ ಜೈನ್ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.